ಯಾವಾಗಲೂ ಎಂದರೆ ಅವನು ಕುಳಿತುಕೊಂಡು ಧ್ಯಾನ ಮಾಡದೇ ಇರುವಾಗಲೂ ಮನಸ್ಸಿನ ಒಂದು ಭಾಗ ಭಗವಂತನನ್ನು ಕುರಿತು ಚಿಂತಿಸುತ್ತಿರಬೇಕು. ಅವನು ಧ್ಯಾನಕ್ಕೆ ಕುಳಿತುಕೊಳ್ಳುವ ಸ್ಥಳ ಶುಚಿಯಾಗಿರಬೇಕು. ಕುಳಿತುಕೊಳ್ಳುವ ಜಾಗ ಸ್ಥಿರವಾಗಿರಬೇಕು. ಅದು ಅತಿ ಮೇಲೂ ಇರಕೂಡದು, ಅತಿ ಕೆಳಗೂ ಇರಕೂಡದು. ಕುಶ, ಚರ್ಮ, ಬಟ್ಟೆಯನ್ನು ಹಾಸಿ ಅದರ ಮೇಲೆ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು. ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಶರೀರ, ಶಿರಸ್ಸು ಮತ್ತು ಕತ್ತುಗಳು ನೇರವಾಗಿರಬೇಕು. ಬೆನ್ನಿನ ಮೂಳೆ ಅಥವಾ ತಲೆ ಬಾಗಿದ್ದರೆ ಕ್ರಮೇಣ ನಿದ್ರೆಗೆ ಜಾರಬೇಕಾಗುವುದು. ಮೂಗಿನ ತುದಿಯನ್ನೇ ನೋಡುತ್ತಾ ದಿಕ್ಕುಗಳನ್ನು ನೋಡದೆ ಪ್ರಶಾಂತಾತ್ಮನೂ ನಿರ್ಭಯನೂ ಆಗಿ ಬ್ರಹ್ಮಚಾರಿ ವ್ರತದಲ್ಲಿ ನಿರತನಾಗಿ ಮನಸ್ಸನ್ನು ಸಂಯಮ ಮಾಡಿ ಪರಮಾತ್ಮನಲ್ಲೇ ಚಿತ್ತವುಳ್ಳವನಾಗಿ ಧ್ಯಾನಕ್ಕೆ ಜಾರಬೇಕು. ಯೋಗಿಯ ಜೀವನ ಮಿತಿ ಮೀರಿ ತಿನ್ನುವವನಿಗೂ ಅಲ್ಲ, ತಿನ್ನದೇ ಇರುವವನಿಗೂ ಅಲ್ಲ. ಆಹಾರ ವಿಹಾರದಲ್ಲಿ ಮಿತವಾಗಿರಬೇಕು. ಆಗ ಯೋಗ ದುಃಖ ನಾಶಕವಾಗುವುದು. ಶ್ರೀಕೃಷ್ಣ ಒಂದು ಮಧ್ಯ ಮಾರ್ಗವನ್ನು ಹೇಳುವನು. ಒಬ್ಬ ದೇಹಾಸಕ್ತನಾಗಿರಬಾರದು ಮತ್ತು ದೇಹವನ್ನು ನಿರ್ಲಕ್ಷಿಸಲೂಬಾರದು. ದೋಣಿ ಬಲವಾಗಿದ್ದರೆ ನದಿಯನ್ನು ದಾಟಬಹುದು. ಅದು ದುರ್ಬಲವಾಗಿದ್ದರೆ ನದಿ ಪಾಲಾಗುವೆವು. ಆದರೆ ದೋಣಿಯನ್ನು ಚೆನ್ನಾಗಿಡುವುದೇ ಗುರಿಯಲ್ಲ. ಅದನ್ನು ಮತ್ತಾವುದೋ ಒಂದು ಉದ್ದೇಶಕ್ಕಾಗಿ ಇಡಬೇಕಾಗಿದೆ. ಈ ಸಮಯದಲ್ಲಿ ಅರ್ಜುನ ನಮ್ಮ ಪರವಾಗಿಯೋ ಎಂಬಂತೆ ಕೆಲವು ಪ್ರಶ್ನೆಗಳನ್ನು ಹಾಕುತ್ತಾನೆ. ಮನಸ್ಸು ಚಂಚಲವಾದದ್ದು, ಕ್ಷೋಭೆಯನ್ನುಂಟು ಮಾಡುವುದು, ಬಲವುಳ್ಳದ್ದು ಮತ್ತು ದೃಢವಾದದ್ದು. ಅದರ ನಿಗ್ರಹ ವಾಯುವಿನಂತೆ ಅತ್ಯಂತ ಕಷ್ಟವೆಂದು ನಾನು ಭಾವಿಸುತ್ತೇನೆ ಎನ್ನುತ್ತಾನೆ. ಅನೇಕ ವೇಳೆ ಧ್ಯಾನ ಮಾಡುವುದಕ್ಕೆ ಪ್ರಯತ್ನಿಸಿದಾಗಲೇ ಅದು ಎಂದಿಗಿಂತ ಹೆಚ್ಚು ದಂಗೆ ಏಳುತ್ತೆ. ಎಷ್ಟು ಅದನ್ನು ನಿಗ್ರಹಿಸುವುದಕ್ಕೆ ಪ್ರಯತ್ನಪಟ್ಟರೂ ಅದು ನಮ್ಮ ಕೈಗೆ ಸಿಕ್ಕುವುದಿಲ್ಲ. ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನ ಮಾಡಿ ಸೋತು ಹೋಗುತ್ತೇವೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು ಎಂದು ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳುತ್ತಾನೆ. ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ: ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ ಮತ್ತು ಅದು ಚಂಚಲವಾದದ್ದು ಎಂಬುದು ನಿಸ್ಸಂಶಯ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಇದನ್ನು ನಿಗ್ರಹಿಸಬಹುದು. ಶ್ರೀಕೃಷ್ಣ ಅಭ್ಯಾಸವನ್ನು ಒತ್ತಿ ಹೇಳುತ್ತಾನೆ. ಇದನ್ನೇ ಅಭ್ಯಾಸ ಯೋಗವೆಂದು ಹಲವು ಕಡೆ ಹೇಳಿದ್ದಾನೆ. ಅಭ್ಯಾಸವೆಂದರೆ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ಪದೇ ಪದೇ ಪ್ರಯತ್ನ ಮಾಡುವುದು. ಒಂದೇ ಸಲ ಅದು ಸಿದ್ಧಿಸುವುದಿಲ್ಲ. ಕೇಳಿದ್ದನ್ನೆಲ್ಲ ಮನಸ್ಸಿಗೆ ಇದುವರೆಗೆ ಕೊಟ್ಟು ಅದನ್ನು ಮುದ್ದಿಸಿ ಕೂಡಿಸಿರುವೆವು. ಈಗ ಅದು ಕೇಳಿದ್ದನ್ನು ಕೊಡುವುದಿಲ್ಲವೆಂದರೆ ಮೊದಲು ಹಠ ಮಾಡಿಯೇ ಮಾಡುವುದು. ಆದರೆ ಅದಕ್ಕೆ ನಾವು ಬಗ್ಗಕೂಡದು. ಬಂಡರಾಗಿ ಅದಕ್ಕೆ ವಿರೋಧವಾಗಿ ಹೋಗಬೇಕು. ಮೊದಲು ಮನಸ್ಸು ಗೊಣಗಾಡುವುದು. ಆದರೆ ಯಾವಾಗ ನಾವು ಭಂಡರು ಎಂದು ಗೊತ್ತಾಗುವುದೋ ಆಗ ಅದು ಕ್ರಮೇಣ ಸುಮ್ಮನಾಗುವುದು. ಹೊಸದಾಗಿ ಕುದುರೆಯ ಮೇಲೆ ಕುಳಿತುಕೊಂಡರೆ ಮೇಲೆ ಕುಳಿತುಕೊಂಡವನನ್ನು ಕುದುರೆ ಹೇಗೆ ಕೆಳಕ್ಕೆ ಉರುಳಿಸಲು ಯತ್ನಿಸುವುದೋ ಹಾಗೆ. ಆದರೆ ಮೇಲೆ ಕುಳಿತವನು ಇಳಿಯದೇ ಇದ್ದರೆ ಅನಂತರ ಅವನು ಹೇಳಿದಂತೆ ಕೇಳುವುದು ಮನಸ್ಸು. ಕುದುರೆ, ಮನಸ್ಸು ಎರಡೂ ಕೂಡ ಹೀಗೆಯೇ. ಅರ್ಜುನ ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಶ್ರದ್ಧಾಯುಕ್ತನಾಗಿದ್ದರೂ ಸಾಕಷ್ಟು ಪ್ರಯತ್ನವನ್ನು ಮಾಡದೇ ಇದ್ದರೆ ಯೋಗದಿಂದ ಚಲಿಸಲ್ಪಟ್ಟ ಮನಸ್ಸುಳ್ಳವನಾಗಿ ಯೋಗದಲ್ಲಿ ಸಿದ್ಧಿಯನ್ನು ಪಡೆಯದೆ ಯಾವ ಗತಿಯನ್ನು ಹೊಂದುತ್ತಾನೆ ಮನುಷ್ಯ ಎಂದು.